ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವನಿಕ್ಕಿ ಆ ವಿಷವನಿಳುಹಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ. ಇದು ಜೇಡ ದಾಸಿಮಯ್ಯನವರ ಒಂದು ಅದ್ಭುತವಾದಂತಹ ವಚನ. ಹಸಿವನ್ನ ಗೆಲ್ಲುವುದಕ್ಕಾಗಿ, ಹಸಿವಿನಿಂದ ಪಾರಾಗೋದಕ್ಕಾಗಿ ಮನುಷ್ಯ ಏನೆಲ್ಲ ವ್ಯವಸ್ಥೆಗಳನ್ನು ಕಂಡಿಡ್ಕೊಂಡ. ಎಲ್ಲ ಹುಟ್ಟಿದ್ದು ಈ ಹಸಿವಿನ ಮೂಲದಿಂದನೇ. ಕುಟುಂಬ ವ್ಯವಸ್ಥೆ, ಊರು ರಾಜ್ಯ ದೇಶ ಕೋಶ ಎಲ್ಲವೂ ಹುಟ್ಟಿದ್ದು ಹಸಿವನ್ನ ಹಿಂಗಿಸೋದಕ್ಕಾಗಿ. ಇನ್ನು ಸಾಮಾನ್ಯ ಜನರ ಪಾಡು ಇದಾದರೆ, ದೊಡ್ಡ ದೊಡ್ಡವರು ಅಂದರೆ ಯಾರು ಅಧ್ಯಾತ್ಮ ಜೀವಿಗಳು ಸಾಧಕರು ಅನ್ನಿಸ್ಕೊಂಡಂಥವರು ಬೆಟ್ಟವನ್ನು ಸೇರಿ ಗವಿಯಲ್ಲಿ ಕೂತ್ಕೊಂಡು ಈ ಹಸಿವನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಅವರು ಹಸಿವಿಗೆ ಅಂದರೆ ದಿವಸಕ್ಕೊಪ್ಪತ್ತು ಊಟ ಮಾಡಿ ನೋಡಿದ್ರು. ಆಮೇಲೆ ನಿಮ್ಮ ಥರ ಅನ್ನ ರೊಟ್ಟಿ ಚಪಾತಿ ಬಿಟ್ಟು ಮೊಳಕೆ ಕಾಳುಗಳು ಅಥವಾ ಗಡ್ಡೆ ಗೆಣಸುಗಳು, ತರಕಾರಿಗಳು, ಬೇರೆ ಬೇರೆ ಹಣ್ಣು ಹಂಪಲುಗಳು, ಈ ಥರದ್ದು. ಇನ್ನು ತಪಸ್ಸು ಮಾಡೋರು ಹೇಳ್ತಾರೆ, ವಿಶ್ವಾಮಿತ್ರನ ಕಥೆ ಹೇಳುವಾಗ ತರಗೆಲೆ ತಿನ್ಕೊಂಡು ಅವನು ತಪಸ್ಸು ಮಾಡ್ತಿದ್ದ ವಿಶ್ವಾಮಿತ್ರ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಈ ರೀತಿ ಹಸಿವು ಅನ್ನುವಂಥದ್ದು ಅದು ಬಹಳ ವಿಶಿಷ್ಟವಾದಂತಹದ್ದು ಮತ್ತು ಹುಟ್ಟುಗುಣಗಳಲ್ಲೆಲ್ಲ ಅತ್ಯಂತ ಪ್ರಬಲವಾದದ್ದು. ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂಥ ಒಬ್ಬ ಮನಃಶಾಸ್ತ್ರಜ್ಞ ಹೇಳ್ತಾನೆ, ಸೆಕ್ಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಇನ್ಸ್ಟಿಂಕ್ಟ್ ಅಂತ ಹೇಳಿ. ಅಂದರೆ ಕಾಮವೇ ಹುಟ್ಟುಗುಣ, ಬಹಳ ಶಕ್ತಿಶಾಲಿಯಾದ ಹುಟ್ಟುಗುಣ ಅಂತ ಹೇಳ್ತಾನೆ. ಆದರೆ ನಿಜವಾಗಿ ಅದಲ್ಲ. ಎಷ್ಟೋ ಜನ ಮದುವೆ ಮಾಡ್ಕೊಳ್ಳಾರ್ದಂಥವರು ಎಷ್ಟೋ ಜನ ಇದ್ದಾರೆ. ಅದು ಅಂದರೆ ಆನಂದವಾಗಿದ್ದಾರೆ, ಮತ್ತು ಅವರೇನು ದುಃಖಿಗಳಾಗಿ ಚಿಂತಾಕ್ರಾಂತರಾಗಿಲ್ಲ. ಆದ್ರೆ ಹಸಿವು ಯಾರನ್ನು ಬಿಟ್ಟಿದೆ ಹೇಳಿ? ಮದುವೆ ಆಗದಿದ್ರೂ ಪರವಾಗಿಲ್ಲ, ಹಸಿವನ್ನು ಈಡೇರಿಸ್ಕೊಳ್ಳೋದಕ್ಕೆ, ಹಸಿವನ್ನು ತೃಪ್ತಿಪಡಿಸೋದಕ್ಕೆ ಅಡಿಗೆ ಮಾಡಬೇಕು, ಇಲ್ಲ ಹೋಟ್ಲಿಗೆ ಹೋಗಬೇಕು, ಏನಾರು ಒಂದು ಮಾಡಬೇಕು ಒಟ್ಟಾರೆ. ಅದರಲ್ಲೂ ಈಗ ಸಮಸ್ಯೆ ಶುರುವಾಗಿದೆ ಬೆಂಗಳೂರಲ್ಲಿ. ಇವತ್ತು ಪ್ರದೇಶ ಸಮಾಚಾರದಲ್ಲಿ ಅದೇ ಹೇಳ್ತಾ ಇದ್ರು. ಅಂದರೆ ಈ ಏನಪ್ಪ ಯುದ್ಧ ನಡೀತಾ ಇದೆಯಲ್ಲ, LPG ಗ್ಯಾಸ್ ಸಿಗ್ತಾ ಇಲ್ಲ, LPG ಸಿಲಿಂಡರ್ ಸಿಗ್ತಾ ಇಲ್ಲ. ಅದರಲ್ಲೂ ಈ ಕಮರ್ಷಿಯಲ್ ಹೋಟ್ಲುಗಳು, ಆಮೇಲಿಂದ ಏನು ರೆಸ್ಟೋರೆಂಟ್ಗಳು, ಆಮೇಲೆ ಬೇರೆ ಬೇರೆ ಎಲ್ಲ ಭಾಳ ಸಣ್ಣ ಹೋಟ್ಲಿಂದ ಹಿಡ್ಕೊಂಡು ದೊಡ್ಡ ಹೋಟ್ಲ್ವರೆಗೂ ಎಲ್ಲರೂ ಗ್ಯಾಸ್ ಸಿಲಿಂಡರ್ ಮೇಲೆ ಅವಲಂಬಿತರಾಗಿದ್ದರು. ಈಗ ಅವು ಸಿಗ್ತಾ ಇಲ್ಲ ಅಂದ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದಾರೆ. ಎಲ್ಲೋ ನಡೆಯೋ ಯುದ್ಧ, ಒಂದು 5,000 ಕಿಲೋಮೀಟ್ರ್ 6,000 ಕಿಲೋಮೀಟ್ರ್ ದೂರದಲ್ಲಿ ನಡೆಯುವ ಯುದ್ಧ ನಮ್ಮ ಎಲ್ಲರನ್ನೂ ಪ್ರಭಾವಿಸುತ್ತೆ ನೋಡ್ರಿ. ಅಂದ್ರೆ ಅಷ್ಟು ನಾವು ಅವಲಂಬಿತರಾಗ್ಬಿಟ್ಟಿದ್ದೀವಿ. ಒಂದು ವೇಳೆ ವಿದ್ಯುತ್ ಶಕ್ತಿ ಅನ್ನುವಂಥದ್ದು ಇಲ್ಲದೆ ಹೋದರೆ, ವಿದ್ಯುತ್ ಶಕ್ತಿ ಒಂದು 3 ದಿವಸ 4 ದಿವಸ 6 ದಿವಸ ಬರದೇ ಹೋದರೆ ಎಷ್ಟೋ ಜನ ಜೀವನ ಬಿಟ್ಬಿಡ್ತಾರೆ. ಅಂದರೆ AC ಇಲ್ಲದೆ ಬದುಕೋಕ್ಕಾಗಲ್ಲ. ಆ ಕಡೆ ದುಬೈ ಈಗೇನು ಯುದ್ಧ ನಡೀತಾ ಇದೆಯಲ್ಲ ಅರಬ್ ಕಂಟ್ರೀಸಲ್ಲಿ, ಅಲ್ಲಿ 50 ಡಿಗ್ರಿ 55 ಡಿಗ್ರಿ 60 ಡಿಗ್ರಿವರೆಗೂ ಹೋಗ್ಬಿಡುತ್ತೆ. ವಿದ್ಯುತ್ ಇಲ್ಲದೆ AC ಇಲ್ಲದೆ ಏರ್ ಕಂಡೀಷನ್ ಇಲ್ಲದೆ ಹೆಂಗೆ ಬದುಕೋಕ್ಕಾಗತ್ತೆ? ಅಂದರೆ ಇಷ್ಟು ಅವಲಂಬಿತರಾಗಿದ್ದೀವಿ. ಎಷ್ಟೋ ಜನರು ಅನ್ನಕ್ಕೂ ಕೂಡ, ಈಗ ರೇಷನ್ ಅಕ್ಕಿ ಕೊಡ್ತಾರಲ್ಲ, ಅದು ಡೆಲ್ಲಿಯಿಂದ, ಅದು ಬೇರೆ ಬೇರೆ ಕಡೆಯಿಂದ ಉತ್ತರ ಭಾರತದಿಂದ ಬರಬೇಕು. ಅಲ್ಲಿ ಸಿಕ್ಕಾಪಟ್ಟೆ ಭತ್ತ ಬೆಳೀತಾರೆ. ಪಂಜಾಬು, ಹರಿಯಾಣ, ಬೇರೆ ಬೇರೆ ಭಾಗದಲ್ಲಿ ನೀರಾವರಿ ಬಹಳ ಇದೆ. ಅಲ್ಲಿಂದ ಅಕ್ಕಿ ಸಂಗ್ರಹ ಮಾಡಿದ್ದನ್ನು ಗೋದಾಮುಗಳಲ್ಲಿ ಇಟ್ಟಿರ್ತಾರೆ. ಅವರು ಎಲ್ಲ ಕಡೆ ಒದಗಿಸ್ತಾರೆ. ಲಾರಿಗಳು, ಗೂಡ್ಸ್ ಟ್ರೈನ್ಗಳು, ಈ ಮೂಲಕ ಅಕ್ಕಿ ಎಲ್ಲ ಒದಗಿಸ್ತಾರೆ. ಅಕ್ಕಿ ಗೋಧಿ ಎಲ್ಲ. ಅಂದರೆ ಒಂದು ವೇಳೆ ಪೆಟ್ರೋಲು ಅಥವಾ ಈಗಂತೂ ರೈಲ್ವೆದು ವಿದ್ಯುದೀಕರಣ ಮಾಡಿದ್ದಾರೆ ಬಿಡಿ, ಅಂದರೆ ಇಲ್ಲ, 99% ಎಲ್ಲ ಎಲೆಕ್ಟ್ರಿಫೈಡ್ ಆಗಿಬಿಟ್ಟಿದೆ.
ಆದರೆ ಡೀಸೆಲು ಪೆಟ್ರೋಲು ಸಿಗದೆ ಹೋದರೆ ಲಾರಿಗಳು ಓಡೋದಿಲ್ಲ, ಹಡಗುಗಳು ಓಡೋದಿಲ್ಲ, ವಿಮಾನಗಳು ಹಾರೋದಿಲ್ಲ. ಅಂದ್ರೆ ಈ ಥರ ಎಲ್ಲ ತೊಂದರೆ ಆಯ್ತಪ್ಪ ಅಂತಂದ್ರೆ ಮನುಷ್ಯನಿಗೆ ಬಹಳ ಕಠಿಣ ಇದೆ, ಬಹಳ ಕಷ್ಟ ಇದೆ. ಅದಕ್ಕೆ ಹಸಿವು ಅನ್ನುವಂಥದ್ದು ಇವೆಲ್ಲದರ ಮೂಲ ಹಸಿವು. ಅಂದ್ರೆ ಹಸಿವನ್ನು ಈಡೇರಿಸ್ಕೊಂತಾನೆ ಮನುಷ್ಯ. ಹಸಿವನ್ನು ಈಡೇರಿಸ್ಕೊಳ್ಳೋಕ್ಕೆ ತುಂಬಾ ವ್ಯವಸ್ಥೆ ಮಾಡ್ಕೊಂಡ. ತುಂಬಾ ವ್ಯವಸ್ಥೆ ಅಂತಂದ್ರೆ ಎಷ್ಟು ವ್ಯವಸ್ಥೆ ಮಾಡ್ಕೊಂಡ ಅಂತಂದ್ರೆ ಒಟ್ಟು 3 ಹೊತ್ತಿನ ದಾಟಿ ಮತ್ತೆ ಸ್ನ್ಯಾಕ್ಸ್ 4 ಹೊತ್ತು, ಇನ್ನು ಕೆಲವರು 5 ಹೊತ್ತು ಸ್ವಲ್ಪ ಈಗಂತೂ ಶುಗರ್ದವ್ರಿಗೆ, ಇನ್ಸುಲಿನ್ ತಗೊಳ್ಳೋರಿಗೆ ಹಸಿವು ಆಗಕ್ಕೆ ಬಿಡಬೇಡಿ ಅಂತ ಹೇಳ್ಬಿಡ್ತಾರೆ ಡಾಕ್ಟ್ರು. ಏನಾದರೂ ಸ್ವಲ್ಪ ಕಡೆ ಪಕ್ಷ ಪರ್ಸಲ್ಲಿ ಇಟ್ಕೊಂಡು ಮೀಟಿಂಗ್ ನಡೀತಾ ಇದ್ರು ಕೂಡ ಸ್ವಲ್ಪ ಆ ಕಡೆ ಎಲ್ಲ ಹೋದಂಗೆ ಮಾಡಿ ಏನಾದ್ರು ಸ್ವಲ್ಪ ತಿಂದು ಬರ್ತಾರೆ. ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದು ಬೇಕಾಗಿತ್ತಾ ಮನುಷ್ಯನಿಗೆ? ಇಷ್ಟು ಕಷ್ಟನ ನಿಜವಾಗಿ ಹಸಿವನ್ನು ಗೆಲ್ಲೋದು? ನಮ್ಮ ಯೋಗಿಗಳು ಎಷ್ಟೋ ಜನ ಹಸಿವನ್ನು ಗೆದ್ದಿದ್ದಾರೆ. ಕೆಲವರು ಅಂತಹ ಚಳಿ ಪ್ರದೇಶದಲ್ಲಿ ದಿವಸಕ್ಕೊಂದು ಬಾರಿ ಮೊಳಕೆ ಕಾಳು ತಿನ್ಕೊಂಡು ತಪಸ್ಸು ಮಾಡ್ಕೊಂತ ಇರ್ತಾರೆ. ಅವ್ರು ತಪಸ್ಸು ಬಿಟ್ಟರೆ ನಿಮ್ಮ ಹಾಗೆ ಬಂದರೆ ಅವ್ರಿಗೂ 3 ಹೊತ್ತು ಊಟ ಬೇಕೇ ಬೇಕು. ಅವ್ರು ಪ್ರಾಣಾಯಾಮ ಮಾಡ್ತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಅದು ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು. ಅಂದರೆ ಮನುಷ್ಯ ಏನು ಹಸಿವನ್ನ ವಿಕೃತ ಮಾಡೋದಕ್ಕಿಂತ ಶರಣರು ಏನು ಮಾಡಿದ್ರು ಅಂತಂದರೆ ಅದನ್ನು ಪ್ರಸಾದೀಕರಣ ಮಾಡೋಕ್ಕೆ ಹೇಳಿದ್ರು. ಕಾಯಕ ಮಾಡಪ್ಪ, ನೀನು ತಪಸ್ಸಿನ ನೆಪದಲ್ಲಿ ಬೇರೆಯವ್ರ ಮೇಲೆ ಅವಲಂಬನೆ ಆಗಬೇಡ. ಕಾಯಕ ಮಾಡಿ ಎಷ್ಟು ಬೇಕೋ ಅಷ್ಟೇ ಪ್ರಸಾದ ಸ್ವೀಕರಿಸು. ಅದು ಶರಣರದ್ದು ವಿಶೇಷ ಏನಪ್ಪ ಅಂತಂದರೆ ಅವರು 3 ವೇಳೆ ಲಿಂಗ ಪೂಜೆ ಮಾಡ್ಕೊತಾ ಇದ್ರು ಕಲ್ಯಾಣದಲ್ಲಿ. ಕಲ್ಯಾಣದ ಶರಣರು 3 ವೇಳೆ ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ರು. ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆ ಒಳಗಡೆ, ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗಡೆ, ರಾತ್ರಿ ಎಷ್ಟೊತ್ತಿಗೆ ಮಾಡ್ತಿದ್ರು ಗೊತ್ತಾಗಲ್ಲ, ಉಲ್ಲೇಖ ಸಿಗಲ್ಲ. ಆದರೆ 3 ಹೊತ್ತು ತ್ರಿಕಾಲ ಪೂಜೆ ಅಂತಲೇ ಹೇಳ್ತಾ ಇದ್ರು. ಆ ತ್ರಿಕಾಲ ಪೂಜೆ ಮಾಡುವಾಗ ಆ ಪೂಜೆಯ ಸಂದರ್ಭದಲ್ಲಿ ಏನು ಆಹಾರವನ್ನು ಸ್ವೀಕರಿಸ್ತಾರೋ ಪ್ರಸಾದವಾಗಿ ಸ್ವೀಕರಿಸ್ತಾ ಇದ್ರು. ಪ್ರಸಾದ ಅಂತಂದರೆ ನಾವೀಗ ಎಲ್ಲ ರೀತಿಯ ವಸ್ತುಗಳನ್ನು ಮಾಡಿಟ್ಕೊಂಡು ಆ ಪ್ರಸಾದ 10-15 ರೀತಿ ಮಾಡ್ತಾರೆ ಕೆಲವು ಮಠಗಳಲ್ಲಿ, ಕೆಲವು ಕಡೆ ಎಲ್ಲ. ಇದು ಪ್ರಸಾದ ಆಗಲ್ಲ. ಅಂದರೆ ನಾಲ್ಗೆಯ ಆಸೆಗೋಸ್ಕರ ಮಾಡ್ಕೊಂಡಂಗೆ ಆಗುತ್ತೆ. ಆದರೆ ಅವರವ್ರ ಸಾಧನೆಗೆ ಅನುಸಾರವಾಗಿ ಅವರು ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಲ ನೇಮ, ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಲ್ಲದ ನೇಮ, ಬೆಣ್ಣೆಯ ನೇಮ, ಅಂಬಲಿಯ ನೇಮದವರ ನಾರನ್ನು ಕಾಣೆನು, ಕೂಡಲ ಸಂಗಮ ದೇವರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ ಅಂತ ಹೇಳ್ತಾರೆ ಬಸವಣ್ಣವರು. ಅಂದರೆ ಅಂಬಲಿ ಸ್ವೀಕರಣೆ ಮಾಡ್ತಿದ್ರು ಅವರು. ಆಮೇಲೆ ಮೇದಾರ ಕೇತಯ್ಯನವರು ಅವರು ಬಹಳ ಮಿತವಾಗಿ ಪ್ರಸಾದ ಸ್ವೀಕರಿಸ್ತಿದ್ರು. ಮೊಳಗಿ ಮಾರಯ್ಯನವರು ಅವ್ರದ್ದು ಅಂಬಲಿ ಪ್ರಸಿದ್ಧಿ. ಅವ್ರ ಅಂಬಲಿ ಊಟ ಮಾಡ್ಲಿಕ್ಕೋಸ್ಕರವಾಗಿ ಬಸವಣ್ಣನವ್ರ ಮಹಾಮನೆಯಿಂದ ಅಲ್ಲಿ ಮೃಷ್ಟಾನ್ನ ಭೋಜನ ಸಿಗ್ತಿದ್ದನ್ನು ಬಿಟ್ಟು ಮೊಳಗಿ ಮಾರಯ್ಯನವ್ರ ಅಂಬಲಿಗೆ ದಾಸೋಹಕ್ಕೆ ಹೋಗ್ತಿದ್ರು ಅಂತ ಜಂಗಮರು ಕೆಲವರೆಲ್ಲ. ಅಂದರೆ ಅಷ್ಟು ಪವಿತ್ರವಾಗಿ ಪ್ರೀತಿಯಿಂದ ಅಂಬಲಿ ಮಾಡಿ ನೀಡ್ತಾ ಇದ್ರು. ಅಷ್ಟು ರುಚಿಕಟ್ಟಾಗಿ ಅಂಬಲಿ ಮಾಡ್ತಿದ್ರು. ಮತ್ತು ದಿವಸ ಮೃಷ್ಟಾನ್ನ ಭೋಜನ ಉಣ್ಣೋರಿಗೆ ಯಾವತ್ತೋ ಒಂದು ದಿವಸ ಅಂಬಲಿ ಉಂಡ್ರೆ ಬಹಳ ರುಚಿ ಆಗ್ತದೆ. ಮೃಷ್ಟಾನ್ನ ಭೋಜನ ಬಿಟ್ಟರೆ ಅದು ಉಪವಾಸದ ಥರನೇ ಆಗೋಗ್ಬಿಡುತ್ತೆ ಅಂಬಲಿ ತಗೊಂಡ್ರೆ. ಆದ್ದರಿಂದ ಈ ಹಸಿವು ಅನ್ನುವಂಥದ್ದು ಅದು ಬಹಳ ವಿಶೇಷ. ಮತ್ತು ಈ ಹೊಟ್ಟೆಯ ಹಸಿವೆ ಮುಂದೆ ಬೇರೆ ಬೇರೆ ಹಸಿವಾಗಿ ಪರಿವರ್ತನೆ ಆಗುತ್ತೆ. ನಮ್ಮ ಶರಣರು ಪ್ರಾಜ್ಞರು 3 ರೀತಿಯ ಹಸಿವನ್ನು ಹೇಳ್ತಾರೆ. ದೈಹಿಕ ಹಸಿವು, ಬುದ್ಧಿ ಹಸಿವು ಅಥವಾ ಮನಸ್ಸಿನ ಹಸಿವು, ಆಮೇಲೆ ಆತ್ಮದ ಹಸಿವು. ಅಂದರೆ ದೇಹದ ಹಸಿವಿಗೆ ಊಟ ಕೊಟ್ಟರೆ, ಪ್ರಸಾದ ಕೊಟ್ಟರೆ ತೃಪ್ತಿ ಆಗ್ಬಿಡುತ್ತೆ. ಆದರೆ ಮನಸ್ಸಿನ ಹಸಿವಿಗೆ ಎಷ್ಟೇ ಆಸೆ ಈಡೇರಿಸಿದ್ರು ಮನಸ್ಸಿನ ಹಸಿವು ಮುಗಿಯಲ್ಲ. ಬುದ್ಧಿ ಹಸಿವಿದೆಯಲ್ಲ, ಅದು ಪುಸ್ತಕಗಳನ್ನು ಓದೋದ್ರಿಂದ, ವಚನಗಳನ್ನು ಕಲಿಯೋದ್ರಿಂದ, ಕಂಠಪಾಠ ಮಾಡೋದ್ರಿಂದ, ಬೇರೆ ಬೇರೆ ಅಧ್ಯಯನ ಮಾಡೋದ್ರಿಂದ ಬುದ್ಧಿ ಹಸಿವು ತಣಿಯುತ್ತೆ. ಹಾಗೆಯೇ ಆತ್ಮದ ಹಸಿವು. ಆತ್ಮದ ಹಸಿವು ತಣಿಬೇಕಾದ್ರೆ ಅದಕ್ಕೆ ಧ್ಯಾನ, ಪೂಜೆ ಮತ್ತು ಸಮಾಧಿ ಸ್ಥಿತಿಯನ್ನು ಗಳಿಸೋದು. ಬೆಳಗ್ಗೆ ಏನು ಪತಂಜಲಿ ಯೋಗ ಸೂತ್ರವನ್ನು ಹೇಳ್ತಾ ಇದ್ದೀವಲ್ಲ, ಅದು ಆತ್ಮದ ಜಾಗೃತಿಗಾಗಿ, ಆತ್ಮದ ಶ್ರೇಯಸ್ಸಿಗಾಗಿ ಹೇಳ್ತಕ್ಕಂಥದ್ದು. ಅಂದರೆ
ಆತ್ಮವನ್ನ ಹೇಗೆ ಆತ್ಮದ ಸಮಕ್ಕೆ ಮಾಡಬೇಕು ಬುದ್ಧಿಯನ್ನ. ಸಮಾಧಿ ಅಂದ್ರೆ ಅದೇನೆ, ಆತ್ಮ ಸಮ ಮಾಡೋದು ಬುದ್ಧಿಯನ್ನ. ಅಂತಹದ್ದನ್ನ ಬೆಳಗ್ಗೆ ಕೇಳ್ತೀರಾ, ಸಂಜೆ ನೀವೆಲ್ಲ ಈ ರೀತಿ ಅಂದ್ರೆ ಶರಣರ ವಚನಗಳನ್ನ ಕೇಳ್ತೀರಿ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ, ವಿಷವೇರಿತ್ತ ಈ ಆಪಾದ ಮಸ್ತಕಕ್ಕೆ. ಅಂದ್ರೆ ಜೇಡರ ದಾಸಿಮಯ್ಯನವರು ಅವರು ಬಹಳ ಮಿತವಾಗಿ ಪ್ರಸಾದ ಮಾಡ್ತಿದ್ರು. ನೇಯ್ಗೆ ಕಾಯಕ ಮಾಡ್ತಾ ಇದ್ರು. ನೇಯ್ಗೆ ಕಾಯಕ ಮಾಡಿ ದುಡಿದು ಅದರಲ್ಲಿ ಏನು ಬರುತ್ತೋ ಅಷ್ಟರಲ್ಲೇ, ಅಂದ್ರೆ ಅವ್ರು ಭಿಕ್ಷಕ್ಕಾಗ್ಲಿ ಏನಕ್ಕಾಗ್ಲಿ ಹೋಗ್ತಿರ್ಲಿಲ್ಲ. ಇಬ್ರು ದಾಸಯ್ಯ ಮತ್ತು ದುಗ್ಗಳೆ ಅಮ್ಮ ಇಬ್ರು ಅವರು ಏನು ಕಾಯಕದಿಂದ ಬಂದದ್ದನ್ನು ಮಾತ್ರ ಪ್ರತಿಫಲವಾಗಿ ಅವತ್ತು ಎಷ್ಟು ಬರ್ತದೋ ಅಷ್ಟೇ ಅಮಲಿ ಮಾಡ್ಕೊಂಡು ಊಟ ಮಾಡ್ತಿದ್ರು. ಹಂಗ ಮಹಾಮನೆಗೆ ಹೋಗ್ತಿದ್ದಿದ್ದು ಕಡಿಮೆ ಅವ್ರು. ಅಂತ ಕೆಲವು ಕಾಯಕ ಜೀವಿಗಳು ಜೇಡರ ದಾಸಿಮಯ್ಯನವರು ಕಲ್ಯಾಣದಾಗ ಇದ್ರು, ಅನುಭವ ಮಂಟಪದಲ್ಲೇ ಇದ್ರು. ಅವರು ಮಹಾಮನೆಗೆ ಹೋಗ್ತಿದ್ದಿದ್ದು ತುಂಬಾ ಕಡಿಮೆ. ಅದರ ಅರ್ಥ ಹೋಗ್ತಾನೆ ಇರ್ಲಿಲ್ಲ ಅಂತಲ್ಲ. ವಿಶೇಷ ದಿನಗಳಲ್ಲಿ, ಹಬ್ಬ ಹುಣ್ಣಿಮೆಗಳಲ್ಲಿ ಏನಾದರೂ ಶರಣರ ದಾಸೋಹ ಗಣಪರ್ವ ಅಂತ ಮಾಡ್ತಿದ್ರು. ಆವಾಗ ಎಲ್ಲರೂ ಸೇರ್ಕೊಳ್ತಾ ಇದ್ರು. ಹೀಗೆ ಶರಣ ಮೇಳ ಅಂತ ಮಾಡ್ತೀರಿ, ಆಮೇಲೆ ಗಣಮೇಳ ಅಂತ ಮಾಡ್ತೀವಲ್ಲ, ಹಾಗೆ ಆವಾಗ ಮಾಡ್ತಾ ಇದ್ರು, ದಾಸೋಹ ಮಾಡ್ತಾ ಇದ್ರು. ಆವಾಗ ಹೋಗ್ತಿದ್ರು ಶರಣರು. ಆದರೆ ಬಾಕಿ ಸಂದರ್ಭಗಳಲ್ಲಿ ಅವರು ದುಡಿದು ನಾವು ಗಳಿಸಿ ಪರಮಾತ್ಮ ಏನು ಪ್ರಸಾದ ಕೊಡ್ತಾನೋ ಅದನ್ನೇ ಸ್ವೀಕರಿಸಬೇಕು ಅಂತ ಹೇಳಿ. ಇವತ್ತು ಈ ವಚನ ಯಾಕೆ ನೆನಪಾಯ್ತಪ್ಪ ಅಂತಂದ್ರೆ, ಇವತ್ತೊಬ್ರು ಶರಣರು ಪ್ರಸಾದ ಕಳಿಸಿದ್ದಾರೆ. ಅದಕ್ಕೆ ನೆನಪಾಯ್ತು ನನಗೆ, ಪ್ರಸಾದ ಕೇಡಾಗಬಾರ್ದು. ಅದಕ್ಕೆ ಎಲ್ಲರಿಗೂ ನಾನು ಫೋನ್ ಮಾಡಿದೆ, ಕೆಲವರಿಗೆಲ್ಲ ಫೋನ್ ಮಾಡಿ ಬನ್ನಿ ಬನ್ನಿ ಅಂತ ತಿಳ್ಕೊಂಡು, ಮತ್ತೆ ಪ್ರಾರ್ಥನೆಗೂ ಬಂದಾಗ ಆಗುತ್ತೆ ನೀವೆಲ್ಲ ಬನ್ನಿ ಅಂತ ತಿಳ್ಕೊಂಡು ಹೇಳಿದೆ. ಕೆಲವರಿಗೆಲ್ಲ ಪ್ರಾರ್ಥನೆಗೆ ಬರೋಕ್ಕೆ ಅನುಕೂಲ ಆಗಿಲ್ಲ. ಎಲ್ಲರೂ ಕೂಡಿ ಪ್ರಸಾದ ಮಾಡೋದು ಇಂಥ ಸಂದರ್ಭ ಇದು ದೇವರೇ ಒದಗಿಸ್ಕೊಟ್ಟಂಥದ್ದು. ಅಂದ್ರೆ ಬಯಸದೇ ಬಂದುದು ಲಿಂಗಭೋಗ, ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ ಅಂತ ಹೇಳ್ತಾರೆ. ಇವತ್ತು ಪ್ರಸಾದ ಬರುತ್ತೆ, ಕಳಿಸ್ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಇವ್ರಿಗೆಲ್ಲ ಫೋನ್ ಮಾಡ್ತೀವಿ ಅಂತ 3:30-4 ಗಂಟೆವರೆಗೂ ಗೊತ್ತಿಲ್ಲ. ಆಮೇಲೆ ಪ್ರಸಾದ ಬಂತು, ಫೋನ್ ಮಾಡಿದ್ವಿ, ಕೆಲವರೆಲ್ಲ ಬರ್ತಾ ಇದ್ದಾರೆ, ಕೆಲವರೆಲ್ಲ ಬಂದಿದ್ದೀರಿ, ಎಲ್ಲರೂ ಕೂಡಿ ಪ್ರಸಾದ ಮಾಡೋದು. ನಾನು ಬೆಳಗ್ಗೆಯಿಂದ ದ್ರವಾಹಾರದಲ್ಲಿ ಇದ್ದೀನಿ. ಅದಕ್ಕೆ ನನಗೆ ಸಿರಿಧಾನ್ಯ ಅದೇನು ತಯಾರು ಮಾಡಬೇಡಿ, ನಾನು ಅದೇ ಪ್ರಸಾದ ತಗೊಳ್ತೀನಿ ಅಂತ ತಿಳ್ಕೊಂಡು ಹೇಳಿದೆ. ಎಲ್ಲರೂ ಕೂಡಿ ಪ್ರಸಾದ ಮಾಡಿ, ಮತ್ತು ಇಂಥ ಸಂದರ್ಭಗಳಲ್ಲಾದರೂ ನಾವು ಪ್ರಾರ್ಥನೆಗೆ ಪಾಲ್ಗೊಳ್ಳೋದು ಮತ್ತು ಎಲ್ಲರೂ ಸೇರಿ ಪ್ರಸಾದ ಮಾಡೋದು, ಇದು ಬಹಳ ವಿಶೇಷ. ನಾವು ಶರಣ ಮಾರ್ಗದಲ್ಲಿ, ಬಸವಣ್ಣನ ಮಾರ್ಗದಲ್ಲಿ ನಡೆಯುವ ಒಂದು ಮಿನಿಮಮ್ ಅಂದರೆ ಕನಿಷ್ಠ ಪಕ್ಷ ಅಂತ ಕರಿತೀರಲ್ಲ ನೀವು, ಆ ಕನಿಷ್ಠ ಪಕ್ಷ ಕನಿಷ್ಠ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ನಮಗೆಲ್ಲ ಏನು ಎಲ್ಲರೂ ಕೂಡಿ ವಚನ ಹೇಳಿ ಪ್ರಸಾದ ಮಾಡ್ತೀವಲ್ಲ, ಅದೇ ಕನಿಷ್ಠ ಕಾರ್ಯಕ್ರಮ. ಅದಕ್ಕೋಸ್ಕರ ನಾವಿಲ್ಲಿ ತಿಳ್ಕೋಬೇಕು, ಇಂತಹ ಪ್ರಸಾದವನ್ನ ನಾವು ಭಕ್ತಿ ಭಾವದಿಂದ ವಚನಗಳನ್ನು ಹೇಳಿ ಮಂಗಳ ಮಾಡಿ ಒಬ್ರಿಗೊಬ್ಬರು ಪರಸ್ಪರ ಶರಣುಗಳನ್ನು ಹೇಳಿ ಮಾಡ್ತೀವಲ್ಲ, ಅದು ನಿಜವಾದ ಅರ್ಥದಲ್ಲಿ ಪ್ರಸಾದ ಆಗುತ್ತೆ. ಅಂತಹ ಪ್ರಸಾದವನ್ನ ಎಲ್ಲರೂ ಸ್ವೀಕರಿಸಿ ಸಂತೋಷ ಪಡಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತು ಇವತ್ತು ಬೆಳಗ್ಗೆಯಿಂದನೂ ಕರೆಂಟಿನ ಸಮಸ್ಯೆ ಇದ್ದಂಗೆ ಕಾಣುತ್ತೆ. ಹೋಗೋದು ಬರೋದು ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ವ್ಯತ್ಯಯ ಆಗಿದೆ. ಏನೋ ಸರ್ಕಾರದ ವ್ಯವಸ್ಥೆ ಆಗ್ತಿರುತ್ತೆ, ಪರವಾಗಿಲ್ಲ. ಆದರೂ ಶಬ್ದನಾದರೂ ಕೇಳಿಸ್ಕೊಳ್ತಾ ಇದ್ದೀರಾ ಎಲ್ಲರೂ? ಅಲ್ಲಿ ಯೂಟ್ಯೂಬರ್ಸು ಕೂಡ ಶಬ್ದ ಕೇಳಿಸ್ಕೊಳ್ತಾರೆ. ಅದನ್ನು ನೀವು ಎಲ್ಲರೂ ಮಾಡಿ ಮತ್ತು ಕೇಳಿ ಸಂತೋಷ ಪಡಿ. ಇನ್ನೊಂದು ವಚನ ಬಹಳ ಅದ್ಭುತವಾಗಿ ಹೇಳ್ತಾರೆ ಹಸಿವಿನ ಬಗ್ಗೆನೇ ಜೇಡರ ದಾಸಿಮಯ್ಯನವರು. ಏನಂದ್ರೆ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೆನ್ನ ಒಮ್ಮೆ ಜಡಿದು ನುಡಿಯದಿರ, ಎನ್ನಂತ ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಅಂದ್ರೆ ದೇಹ ತೊಟ್ಟು ಬಂದಿದ್ದೀವಿ ಅಂದಮೇಲೆ, ಅಂದ್ರೆ ಎಂಥ ಪ್ರಯೋಗಶೀಲರು ನೋಡಿ. ನೋಡಪ್ಪ, ದೇಹ ಬಂದಿದೆ ಅಂದಮೇಲೆ ಹಸಿವಾಗತ್ತೆ, ಹಸಿವಾಗಿದೆ ಅಂದಮೇಲೆ ನಾವು ಸ್ವಲ್ಪ ಹುಸಿಯೋದು ಅದು ಇದ್ದೇ ಇರುತ್ತೆ. ನೀನು ಒಂದು ವೇಳೆ ಪರಮಾತ್ಮ ನೀನು ಒಡಲು ತೊಟ್ಟು ಬಂದರೆ ನಿನ್ನ ಪರಿಸ್ಥಿತಿಯು ಹಾಗೆ ಆಗತ್ತೆ. ನೀನು ನನ್ನ ಹಾಗೆ ಒಡಲುಗೊಂಡು ನೋಡು ಅಂತ ಹೇಳಿ ಪರಮಾತ್ಮನಿಗೆ ಸವಾಲು ಹಾಕ್ತಾರ. ಅದಕ್ಕೆ ಹಸಿವು ಕೆಟ್ಟದ್ದಲ್ಲ, ಹಸಿವು ಶಾಪವೂ ಅಲ್ಲ. ಹಸಿವಿಗೆ
ಅನ್ನ ಸಿಗದೆ ಹೋದ್ರೆ ಈಗ ನೋಡಿ ಅಲ್ಲಿ ಶಾಪ ಆಗಿದೆ. ಎಲ್ಲಿ ಯುದ್ಧ ಅಂದ್ರೆ ಕೆಲವು ರಾಜಕಾರಣಿಗಳ, ಕೆಲವು ಮತಾಂಧರ, ಕೆಲವು ಅಹಂಕಾರಿಗಳ ಇಂತಹವರ ಕಾರಣದಿಂದ ಯುದ್ಧ ಶುರುವಾದ್ರೆ ಮತ್ತೆ ಎಂತ ಸಾಮಾನ್ಯ ಜನರು ನಲುಗಬೇಕು. ಜೊತೆಗೆ ಪ್ರಾಣಿಗಳ ಬಗ್ಗೆ ಕೊಟ್ಟಿದ್ರು. ಅಲ್ಲಿ ಸಾಕು ಪ್ರಾಣಿಗಳ ಪರಿಸ್ಥಿತಿ ದುಬೈನಲ್ಲಿ, ಬೇರೆ ಬೇರೆ ದೇಶದಲ್ಲಿ, ಇರಾನ್ನಲ್ಲಂತೂ ಏನಾಗಿದೆಯೋ ದೇವ್ರಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ ಅದು. ದುಬೈನಲ್ಲಿ ಎಷ್ಟೋ ಸಾವಿರ ಜನ ಭಾರತಕ್ಕೆ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಭಾರತೀಯರು ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಕಡೆ ಹೊರಟೋಗಿದ್ದಾರೆ. ಈಗ ಅಲ್ಲಿ ಸಾಕು ಪ್ರಾಣಿಗಳು ನಾಯಿ, ಬೆಕ್ಕು, ಇನ್ನು ಈ ಥರ ಇನ್ನೇನು ಅಲ್ಲಿ ಆಕಳು ಗಿಕ್ಳೇನು ಸಾಕ್ತಿರ್ಲಿಲ್ಲ ಅವರು. ನಾಯಿ ಬೆಕ್ಕಿನ್ನೇ ಸಾವಿರಾರು ನಾಯಿಗಳಂತ ಒಂದು ಕೇಂದ್ರದಲ್ಲಿ 2,000 ನಾಯಿಗಳಿದಾವೆ ಅಂತ ತಿಳ್ಕೊಂಡು ಹೇಳಿದರು. ಇನ್ನು ಬೇರೆ ಬೇರೆ ಕಡೆ ಅಲಿತಾ ಇದ್ದಾವೆ ಪಾಪ. ಕೆಲವರಂತೂ ರೂಮಲ್ಲಿ ಮನೇಲಿ ಲಾಕ್ ಮಾಡ್ಕೊಂಡು ನಾಯಿನ ಲಾಕ್ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ಸುಮ್ಮನೆ ಕೂಗ್ತಿದಾವೆ ಊಟ ಇಲ್ಲದೆ ಏನೂ ಇಲ್ಲದೆ. ಎಂತಹ ಹೃದಯ ವಿದ್ರಾವಕ ಅಂದ್ರೆ ಪರಮಾತ್ಮ ಎಲ್ಲ ಕೊಟ್ಟಿದ್ರೂ ಕೂಡ ಈ ಮನುಷ್ಯನ ದುರಾಸೆ, ದುರಹಂಕಾರ, ಮತಾಂಧತೆ ಇವಕ್ಕೆಲ್ಲ ಬಲಿಯಾಗಿ ಎಷ್ಟು ಜನ ಒದ್ದಾಡಬೇಕು, ಎಷ್ಟು ಜನ ಪ್ರಾಣಿಗಳು ಎಷ್ಟು ಪ್ರಾಣಿಗಳು ಒದ್ದಾಡಬೇಕು. ಅದಕ್ಕೆ ಭಾರತೀಯ ಸಂಸ್ಕೃತಿಯ ಹಿರಿಮೆ ಏನಪ್ಪಾ ಅಂತಂದ್ರೆ ಇದು ಯುದ್ಧ ಮಾಡುವ ಅಥವಾ ಇನ್ನೊಬ್ಬರಿಗೆ ಇನ್ನೊಬ್ಬರ ದೇವರ ಹೆಸರಲ್ಲ ಧರ್ಮದ ಹೆಸರಲ್ಲಿ ಯುದ್ಧ ಮಾಡೋದಲ್ಲ. ಈ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಯುದ್ಧ ಮಾಡಿದ್ರೆ ಅವ್ರಿಗೆ ಧರ್ಮ ಗೊತ್ತೇ ಇಲ್ಲ ಅಂತ. ಆದ್ರಿಂದ ನಮ್ಮ ಶರಣರು, ನಮ್ಮ ಹಿರಿಯರು, ಉಪನಿಷತ್ಕಾರರು ನಮಗೇನು ಸಂಸ್ಕೃತಿ ಹೇಳ್ಕೊಟ್ಟಿದಾರಲ್ಲ, ವಿಶ್ವ ಕುಟುಂಬತ್ವ, ನಾವೆಲ್ಲರೂ ಒಂದೇ, ಜಾತಿ, ಧರ್ಮ, ಕುಲ, ಗೋತ್ರ, ಹೆಣ್ಣು ಗಂಡು ಯಾವ ಭೇದವನ್ನು ಮಾಡಲಾರ್ದೆ, ಬಡವ ಶ್ರೀಮಂತ ಯಾವ ಭೇದವನ್ನು ಮಾಡಲಾರ್ದೆ ಎಲ್ಲರೂ ಒಟ್ಟಾಗಿ ಬದುಕೋದು, ಒಟ್ಟಾಗಿ ಉಣ್ಣೋದು, ಇದೇ ದಾಸೋಹ ಪದ್ಧತಿ. ಇದನ್ನ ಎಲ್ಲರೂ ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.